ಯೆರೂಸಲೇಮಿನ ಸಾಕ್ಷಿ ಎಂಬ ಕವನವನ್ನು ನಾನು ನಿಮಗೆ ಇವತ್ತು ಪರಿಚಯಿಸುವುದಕ್ಕೆ ಬಯಸುವವನಾಗಿದ್ದೆ. ಮಹಾಪಟ್ಟಣವಾದಂಥ ಯೆರೂಸಲೇಮೇ, ನಿನ್ನಲ್ಲಿ ಕ್ರಿಸ್ತನು ರಾಜನಾಗಿ ಕತ್ತೆಯ ಮೇಲೆ ಕೂತು ಪ್ರವೇಶಿಸಿದಾಗ ಜನರು ಸಮೂಹವು ಹೋಸನ್ನ ಎಂಬ ಗೀತೆಯನ್ನು ಹಾಡುತ್ತಾ ಪ್ರವೇಶಿಸಿದರು. ಆದರೆ ನಿನಗವತ್ತೂ ಮೌನ. ನಿನ್ನ ತೋಟಗಳಲ್ಲಿ ಒಂದಾದ ಗೆತ್ಸಮನೆಯಲ್ಲಿ ಲೋಕದ ರಕ್ಷಕನು ಅಳುತ್ತಾ ತನ್ನ ರಕ್ತವು ಬೆವರಿನ ರೂಪದಲ್ಲಿ ಸುರಿಸುತ್ತಾ ಒಬ್ಬಂಟಿಯಾಗಿ ಪ್ರಾರ್ಥಿಸುವುದಕ್ಕೆ ಯಾರು ಜೊತೆ ಇಲ್ಲದೆ ಇದ್ದ ಕ್ಷಣಗಳನ್ನು ನೀನು ನೋಡಿದ್ದಿ. ಯೆರೂಸಲೇಮೇ, ನೀನು ಕಣ್ಣೀರಿಟ್ಟಿದ್ದು, ಆಗಲೂ ನೀನು ಮೌನವಾಗಿದ್ದು. ರಕ್ಷಕನನ್ನು ಸೆರೆ ಹಿಡಿದು ಹೋದರು, ಆಗಲೂ ನೀನು ಮೌನವಾಗಿದ್ದು. ನಿನ್ನ ಮುಖ್ಯ ಸ್ಥಳಗಳಲ್ಲಿ ಒಂದಾದ ಗೆಬದೋದಲ್ಲಿ ಪಿಲಾತೋಸನ ಮುಂದೆ ನಿನ್ನ ರಕ್ಷಕನನ್ನು ಯಾವ ಸಾಕ್ಷಿ ಆಧಾರಗಳಿಲ್ಲದೆ ಆತನನ್ನು ನ್ಯಾಯ ತೀರ್ಪನ್ನು ನೀಡಿ ಶಿಲುಬೆಗೆ ಹಾಕಲ್ಪಟ್ಟರು. ಆತನನ್ನು ಅಲ್ಲಿ ಇದ್ದಂಥ ಒಂದು ಕಬ್ಬಿಣದ ದ್ವಾರಕ್ಕೆ ಕಟ್ಟಿ ಆತನನ್ನು ಹೊಡೆದರು. ತಲೆಯಲ್ಲಿ ಮುಳ್ಕಿರೀಟವನ್ನು ಧರಿಸಿದರು. ಅರ್ಧ ಬೆತ್ತಲೆಯಾಗಿ ಆತನನ್ನು ನಿಲ್ಲಿಸಿ ಶಿಲುಬೆಯನ್ನು ಹೊತ್ತು ಹೋಗಲು ಕಲ್ಪಿಸಿದರು. ಯೆರೂಸಲೇಮೇ, ನಿನ್ನ ಬೀದಿಗಳಲ್ಲಿ ಭಾರವಾದಂಥ ಆ ಶಿಲುಬೆಯನ್ನು ಹೊತ್ತುತ್ತಾ ಕ್ರಿಸ್ತನು ಆ ದಾರಿಯಲ್ಲಿ ನಡೆದು ಹೋದ. ಅನೇಕರು ಆತನನ್ನು ಬೈದರು, ಅನೇಕರು ಆತನನ್ನು ಗಾಳಿಸಿದರು, ಗೇಲಿ ಮಾಡಿದರು. ನೀನು ಮೌನವಾಗಿ ನಿನ್ನ ಬೆಟ್ಟಗಳಲ್ಲಿ ಒಂದಾದಂಥ ಗೋಲ್ಗೋಥಾ ಬೆಟ್ಟದಲ್ಲಿ ನಿನ್ನ ರಕ್ಷಕನ ಪ್ರಾಣವನ್ನು ತೆಗೆಯುವ ಸಮಯ ಬಂದಾಗಲೂ ನೀನು ಮೌನ. ಶಿಲುಬೆಗೆ ಹಾಕಿದರು, ಕೈಗೆ ಹಾನಿಗಳನ್ನು ಹೊಡೆದರು, ಕಾಲಿಗೆ ಹಾನಿಗಳನ್ನು ತಿವಿದರು, ಆತನು ಶಿಲುಬೆಯಲ್ಲಿ ನೇತಾಡಿದನು. ಆಗ ನೀನು ಮೌನವಾಗಿರಲಿ. ನಿನ್ನ ಅಳುವು ಮಳೆಯ ರೂಪದಲ್ಲಿ ನೀನು ಸುರಿಸಿ ನಿನ್ನ ನೋವನ್ನು ನಿನ್ನ ರಕ್ಷಕನು ತನು ಎಂಬ ಸಂಗತಿಯನ್ನು ನೀನೆಲ್ಲರಿಗೂ ತಿಳಿಸಿದೆ. ಮೌನವಾದ ಆ ಕ್ಷಣಗಳು, ನಿನ್ನ ನೋವು ನಿನಗೆ ಮಾತ್ರವೇ ಗೊತ್ತು. ಮೂರನೇ ದಿನ ಬಂತು, ನಿನ್ನ ಸಂತೋಷದ ದಿನ. ಇನ್ನು ನೀನು ಮೌನವಾಗಿರಬೇಕಾಗಿಲ್ಲ. ಯೆರೂಸಲೇಮೇ, ಮಹಾಪಟ್ಟಣವೇ, ನೀನಿವತ್ತು ಉಲ್ಲಾಸದಿಂದ ಘೋಷಿಸು. ಕರ್ತನು, ರಕ್ಷಕನು, ಒಡೆಯನು, ರಾಜನು ಯೇಸು ಕ್ರಿಸ್ತನು ಜೀವಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಇಂದು ಜೀವಿಸುವವನಾಗಿದ್ದಾನೆ. ಈ ಕವನದಿಂದ ದೇವರೆಲ್ಲರನ್ನು ಆಶೀರ್ವದಿಸಲಿ.